ನಮಸ್ಕಾರ. ನಾನು ನಿಮ್ಮ ಸವಿತಾ. ವೆಲ್ಕಮ್ ಟು ಸವಿತಾ ನಿಸು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ಇದ್ದೀನಿ. ನಾನು ಇವತ್ತಿನ ದಿವಸ ಒಂದು ವ್ಲಾಗ್ ಮಾಡೋಣ ಅಂತೇಳ್ಬಿಟ್ಟು ವಿಡಿಯೋನ ಶುರು ಮಾಡಿದೆ. ನಾವು ಇವತ್ತಿನ ದಿವಸ ಫ್ಯಾಮಿಲಿ ಎಲ್ಲ ಹೊಸ್ದಾಗಿ ಕಾರ್ ತೊಗೊಂಬಂದಿದ್ವಿ. ಇಲ್ಲೇ ಎಲ್ಲ ಮನೆ ದೇವ್ರುಗಳಿಗೆ ಎಲ್ಲನೂ ಹೋಗಿ ಮಂಗಳಾರತಿನೂ ಮುಗಿಸಿದ್ವಿ. ನಮ್ಮ ಸ್ವಂತ ಊರಿಗೂ ಹೋಗಿ ಬಂದ್ವಿ. ಹಾಗೆ ನಮ್ಮದು ಇನ್ನೊಂದು ಮೂಲ ದೇವರು ಮನೆ ದೇವರಿದೆ. ಮನೆ ದೇವರು ಅಂತ ಹೇಳಿದರೆ ಶ್ರೀ ಕಲ್ಲೇರುದ್ರ ಸ್ವಾಮಿ ಅಂತೇಳಿ, ಅದು ಹೊಸಪೇಟೆ ರೋಡಲ್ಲಿ ಬರುತ್ತೆ. ಕಲ್ಲೇದೇವಪುರ ಅಂತೇಳಿ ಅಲ್ಲಿಗೆ ಹೋಗೋಣ ಅಂತ ಹೊರಟ್ವಿ. ನಾವು ಮನೆಯಲ್ಲಿ ನಮಗೆ ದೊಡ್ಡವರು ಅಂತಂದರೆ ಅಪ್ಪ ಅಮ್ಮ ಅಂತ ಮನೆಯವರಿಗೆ ಇಲ್ಲ. ಹಾಗಾಗಿ ಏನಾದರೂ ತಂದರೆ ಸಮಾಧಾನ ಆಗಬೇಕು ಅಂತ ಹೇಳಿದ್ರೆ ತಂದೆ ತಾಯಿ ಇಲ್ಲ ಇರಬೇಕು, ಇಲ್ಲ ಅಂತಂದರೆ ದೇವರಿಗಾದ್ರೂ ಹೋಗಿ ಬರಬೇಕು ಅನ್ನೋದು ಒಂದು ವಾಡಿಕೆ. ಒಂದು ಚಿಕ್ಕ ಪುಟ್ಟ ಸಂತೋಷನ ಅಥವಾ ದುಃಖನ ನಾವು ದೇವ್ರ ಹತ್ರ ಹೇಳ್ಕೋಬೇಕು, ಇಲ್ಲ ಅಂದರೆ ಎತ್ತವ್ರ ಹತ್ರ ಹೇಳ್ಕೋಬೇಕು ಅಂತ ನಮಗೆ ಆ ಒಂದು ಅದೃಷ್ಟ ನಮ್ಮ ಮನೆಯವ್ರಿಗೂ ಇಲ್ಲ. ಹಾಗಾಗಿ ದೇವರೇ ನಮಗೆ ಎಲ್ಲ. ಹಾಗಾಗಿ ನಾವು ಮನೆ ದೇವ್ರಿಗೆ ಹೋಗೋಣ ಅಂತೇಳ್ಬಿಟ್ಟು ಫ್ಯಾಮಿಲಿ ಎಲ್ಲ ಹೊರಟ್ವಿ. ಯಾಕೆ ಅಂತಂದರೆ ಏನೇ ಸಾಧನೆ ಮಾಡಿದರೂ ಏನೇ ಒಳ್ಳೆ ಕೆಲಸ ಮಾಡಿದ್ರೂ ತಂದೆ ತಾಯಿ ಇರಲೇಬೇಕು ಖುಷಿ ಪಡೋದಕ್ಕೆ. ಅದರ್ವೈಸ್ ಯಾರೂ ಅಷ್ಟೊಂದು ಇಷ್ಟಪಡ್ತಾರೋ ಇಲ್ಲೋ ಗೊತ್ತಿಲ್ಲ, ಆದರೆ ನಾವೇನೇ ಸಾಧನೆ ಮಾಡಿದರೂ ನಮ್ಮ ಸಂತೋಷ ನೋಡೋದಕ್ಕೆ ತಂದೆ ತಾಯಿ ಇರಬೇಕು. ಅದು ಮೇನ್ ಪಾಯಿಂಟು. ನಮ್ಮ ಮನೆಯವ್ರಿಗೆ ಆ ಅದೃಷ್ಟ ಇಲ್ಲ. ಹಾಗಾಗಿ ನಾವು ಯಾವತ್ತೂ ದೇವರನ್ನೇ ನಂಬ್ಕೊಂಡಿರೋದು, ಅವರೇ ತಾಯಿ ತಂದೆ ಅಂತೇಳಿ. ಹಾಗಾಗಿ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತಂದು ಬಂದ್ವಿ. ಇದೇ ನೋಡಿ ನಮ್ಮ ಕಲ್ಲೇರುದ್ರ ಸ್ವಾಮಿ ದೇವಸ್ಥಾನ. ಇದು ಉಯ್ಯಾಲೆ ಕಂಬ ದೇವಸ್ಥಾನದ ಮುಂದೆ ಇದೆ ಇರೋದು. ಇವಾಗ ಒಳಗೆ ಎಂಟ್ರಿ ಆಗೋಣ. ಧ್ವಜಸ್ತಂಭ ಇದೆ. ಹಾಗೆಯೇ ಒಳ್ಳೆ ದೊಡ್ಡದಾದಂಥ ಒಂದು ಮೈದಾನ ಇದೆ ದೇವಸ್ಥಾನದ ಸುತ್ತ. ತುಂಬ ಹಳೆಯ ದೇವಸ್ಥಾನ ಇದು. ಹಾಗೆ ನಾವು ದೇವಸ್ಥಾನ ಮಂಗಳಾರತಿ ಮಾಡಿಸ್ಕೊಂಡು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದು ನಮ್ಮ ಸುಖ ದುಃಖ ಎಲ್ಲನೂ ಸ್ವಲ್ಪ ಅಲ್ಲಿ ಹಂಚ್ಕೊಂಡು ಬರೋಣ ಅಂಥೇಳಿ ಹೋದ್ವಿ ನಾವು. ತುಂಬ ಅವತ್ತು ಸ್ವಲ್ಪ ನಾವು ಸ್ಯಾಡ್ ಮೂಡಲ್ಲೇ ಇದ್ವಿ. ಇದೆಲ್ಲ ಮನಸ್ಸಿಗೆ ಬಂದು ಸ್ವಲ್ಪ ಬೇಜಾರಲ್ಲೇ ಇತ್ತು, ಖುಷಿ ಇರಲಿಲ್ಲ ನಮ್ಗೆ ಯಾರಿಗೂ. ಆದ್ರೂ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತೇಳ್ಬಿಟ್ಟು ಹೊರಟ್ವಿ. ಎಲ್ಲರೂ ಮನಸ್ಸೊಳಗೆ ಅದೆಲ್ಲ ತುಂಬ್ಕೊಂಡಿತ್ತು. ನಮಗೆ ಅದೃಷ್ಟ ಕೊಡಲಿಲ್ಲಲ್ಲಪ್ಪ ದೇವರು, ದೊಡ್ಡವರು ಬೇಕಾಗಿತ್ತು, ನಮ್ಮ ಮನೆಗೆ ಒಬ್ರು ಇರಬೇಕಾಗಿತ್ತು ಅಂತ ಹೇಳಿ. ಆದರೆ ನಮಗೆ ಆ ಭಾಗ್ಯನ ದೇವರು ಕೊಡಲಿಲ್ಲ. ಆ ಒಂದು ಅಸಮಾಧಾನ ಯಾವತ್ತೂ ನಮ್ಮ ಮನಸ್ಸಲ್ಲಿ ಉಳಿದ್ಬಿಟ್ಟಿದೆ ಅದು. ಯಾಕೆಂದರೆ ನನ್ನ ಮನೆ ಅಂತ ಹೇಳೋಕ್ಕೆ ನಮಗೊಬ್ಬ ಅಪ್ಪ ಅಮ್ಮ ಅಂತ, ನಮ್ಮದೇ ಮನೆ ಅಂತ ನಮ್ಮನ್ನೇ ನೋಡ್ಕೊಳಕ್ಕೆ ಅಂತಂದು ಒಬ್ರು ಇರಬೇಕಾಯಿತು, ನಮಗಿಲ್ಲ. ಅದಕ್ಕೋಸ್ಕರನೇ ನಾವು ದೇವರೇ ನೀನೇ ಎಲ್ಲ ಅಪ್ಪ ಅಂತ ಹೇಳ್ಬಿಟ್ಟು ಆತನನ್ನೇ ನಂಬಿಕೊಂಡು ಆತನನ್ನೇ ಧ್ಯಾನ ಮಾಡ್ಕೊಂಡು ನಾವು ಬರೋಣ ಅಂಥೇಳಿ ನಾವು ಯಾವುದೇ ಸುಖ ದುಃಖ ಆದಾಗಲೂ ನಾವು ದೇವಸ್ಥಾನಗಳಿಗೆ ಹೋಗ್ತೀವಿ. ಹಾಗೆಯೇ ನಮ್ಮ ದೇವಸ್ಥಾನ ಇವಾಗ ಮೊದಲೆಲ್ಲ ತುಂಬ ಭಾಳ ಗಜಿಬಿಜಿಯಾಗಿ ಹರಡ್ಕೊಂಡು ರಾಡಿಯಾಗಿರ್ತಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ದಾನಿಗಳು ಎಲ್ಲ ಮುಂದೆ ಬಂದು ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದ್ದಾರೆ. ಭಕ್ತರುಗಳಿಗೆಲ್ಲ ತೊಂದರೆ ಆಗುತ್ತೆ ಅಂತಂದು ಎಲ್ಲ ಸೀಟೆಲ್ಲ ಹಾಕ್ಸಿ ಬಿಸಿಲು ಮಳೆಯಿಂದ ಅವರು ತೊಂದರೆ ಅನುಭವಿಸ್ಬಾರ್ದು ಅಂಥೇಳಿ ಎಲ್ಲ ಶೀಟ್ ಹಾಕ್ಸಿದ್ದಾರೆ. ಹಾಗೆ ಹಳೇದೊಂದು ದೇವಸ್ಥಾನ ಕೂಡ ಇತ್ತು, ಅದನ್ನು ಕೂಡ ಎಲ್ಲ ಕ್ಲೀನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಅನಿಸುತ್ತೆ. ಇವಾಗ ಹೋದಾಗ ಸ್ವಲ್ಪ ಹೊತ್ತು ಕೂತು ಸಮಾಧಾನವಾಗಿ ಬರ್ಬೋದು ಅನ್ನೋ ವ್ಯವಸ್ಥೆಯನ್ನು ಮಾಡಿದ್ದಾರೆ. ತುಂಬ ಚೆನ್ನಾಗಾಗಿದೆ. ನಾನು ಯಾವಾಗಾದರೂ ಹೋದರೆ ಬೈತಾ ಇದ್ದೆ ಪೂಜಾರನ್ನ, ಏನು ಮಾಡ್ತೀರಾ ನೀವು, ಯಾಕೆ ಹಿಂಗೆಲ್ಲ ಗಲೀಜು ಮಾಡ್ತೀರಾ ಅಂಥೇಳಿ. ಅದಕ್ಕೊಂದು ಮುಕ್ತಿ ಸಿಕ್ಕೋ ಹಂಗಾಗಿದೆ. ಹಾಗೆ ನಾವು ದೇವಸ್ಥಾನದ ದರ್ಶನ ಎಲ್ಲ ಮುಗಿಸ್ಕೊಂಡು ಹಾಗೆ ಇನ್ನೊಂದು ದೇವರಿಗೆ ಹೋಗಬೇಕಾಗಿತ್ತು. ಅದು ನಾಯಕನಹಟ್ಟಿ ಶ್ರೀ ತಿಪ್ಪೇರುದ್ರ ಸ್ವಾಮಿಗಳವರ ದೇವಸ್ಥಾನ. ನಾವು ಮೊದಲಿಂದನೂ ಕೂಡ ನಾಯಕನಹಟ್ಟಿ ತಿಪ್ಪೇರುದ್ರ ಸ್ವಾಮಿಗೆ ನಮ್ಮ ಹಿರೀಕರವರೆಲ್ಲ ನಡ್ಕೊಂಬಂದಿದ್ದಾರೆ. ಹಾಗೆ ನಾವು ಕೂಡ ನಡ್ಕೊಂಡು ಬರ್ತಾಯಿದ್ದೀವಿ. ಮಕ್ಕಳಿಗೂ ಕೂಡ ಹೀಗೆ ಮಾಡ್ಕೊಂಡು ಹೋಗಬೇಕು ಅಂತೇಳಿ ಒಂದು ಮಾರ್ಗದರ್ಶನವನ್ನು ಕೊಡ್ತೀವಿ. ಹಾಗೆ ನಾವು ಆತನಿಗೂ ಒಂದು ಮಂಗಳಾರತಿ ಮಾಡಿಸ್ಕೊಂಬರೋಣ ಅಂತೇಳ್ಬಿಟ್ಟು ನಾವು ದೊಣ್ಣೆಹಳ್ಳಿ ಮುಷ್ಟೂರು ಮೇಲೆ ನಾವು ನಾಯಕನಹಟ್ಟಿಗೆ ಬಂದ್ವಿ. ಅಲ್ಲಿ ನಮಗೆ ಮೊದಲನೇ ಬಾರಿಗೆ ಸಿಗೋದು ಹೊರಮಠ ಶ್ರೀಗಳದ್ದು. ಅಲ್ಲಿ ಹೊರಮಠದಲ್ಲೇ ನಾವು ಫಸ್ಟು ದರ್ಶನ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೊರಮಠಕ್ಕೆ ಬಂದ್ವಿ. ತುಂಬ ಚೆನ್ನಾಗಿದೆ ಪ್ರಾಂಗಣ, ಅಲ್ಲಿ ಎಲ್ಲ ಮೈದಾನ ಎಲ್ಲ ಮೊದಲಿಂದನೂ ತುಂಬ ದೊಡ್ಡ ಒಂದು ಮೈದಾನ ಚೆನ್ನಾಗಿದೆ. ದೇವಸ್ಥಾನ ಸುತ್ತಮುತ್ತ ಎಲ್ಲನೂ
ಹಾಗೆಯೇ ನಾವು ಒಳಗೆ ಹೊರಟ್ವಿ. ಮತ್ತು ನಾವು ಹೋಗಿದ್ದು ಭಾನುವಾರ, ಅವತ್ತು ರಜಾ ಇತ್ತು. ಸೋಮವಾರ ಹೋದರೆ ರಶ್ ಆಗಿರುತ್ತೆ, ಆಮೇಲೆ ನಾವು ಬ್ಯುಸಿ ಆಗಿಬಿಡ್ತೀವಿ, ಭಾಳ ಹೊತ್ತು ಪುರ್ಸೊತ್ತು ಕೊಟ್ಟು ನೋಡೋಕ್ಕಾಗೋದಿಲ್ಲ ದೇವ್ರನ್ನ ಅಂಥೇಳಿ ಭಾನುವಾರ ರಜಾ ಆಗಿದ್ದರಿಂದ ಸ್ವಲ್ಪ ಹೊತ್ತು ಕೂತು ನಿಂತು ಬರ್ಬೋದು ಅಂಥೇಳಿ ಭಾನುವಾರನೇ ಹೋಗಿದ್ವಿ. ಅವತ್ತು ತುಂಬ ಬಿಸಿಲಿತ್ತು. ಮೊದಲೆಲ್ಲ ನಾವು ದೇವಸ್ಥಾನದ ಆವರಣದೊಳಗೆ ಹೋದರೆ ಬಿಸಿಲು ಕಾಲದಲ್ಲಿ ಕಾಲೆಲ್ಲ ಸುಡ್ತಾ ಇತ್ತು. ಮೊದಲಿಂದೇ ಎಲ್ಲನೂ ರೆಡಿ ಮಾಡಿದ್ರು, ಇದೇ ಥರನೇ ಇತ್ತು. ಆದರೆ ಇವಾಗೆಲ್ಲ ಶೀಟ್ ಹೊದಿಕೆ ಹಾಕಿರೋದ್ರಿಂದ ತಂಪು ಅನಿಸುತ್ತೆ. ಅಂಥ ಬಿಸಿ ವಾತಾವರಣ ನಮಗೆ ತಟ್ಟೋದಿಲ್ಲ. ಕೂಲಾಗಿ ಸಮಾಧಾನವಾಗಿ ಹೋಗ್ಬೋದು. ಅಷ್ಟು ಬಿಸಿಲಿನ ತಾಪ ನಮಗೆ ಕಾಡಲ್ಲ. ತುಂಬ ನೀಟಾಗಿ ಪೂಜೆ ಮಾಡಿರ್ತಾರೆ ಎಲ್ಲನ ದೇವಸ್ಥಾನದಲ್ಲಿ. ನಾಯಕನಹಟ್ಟಿ ತಿಪ್ಪೇಸ್ವರ ಸ್ವಾಮಿ ಸಮಾಧಾನವಾಗಿ ಪೂಜೆ ಮಾಡ್ತಾರೆ. ಇಲ್ಲಿ ಫೋಟೋ ತೆಗಿಯೋಕ್ಕೆ ಬಿಡಲ್ಲ, ಹಾಗಾಗಿ ನಾವೊಂದು ಫೋಟೋನ ಹಾಕಿದ್ದೀವಿ. ಇದು ಹೊರಮಠದ ದೇವರು. ಅದನ್ನು ಮುಗಿಸ್ಕೊಂಡು ನಾವು ಒಳಮಠದ ಸ್ವಾಮಿಗೆ ಹೋಗೋಣ ಅಂತ ಹೋಗ್ತಾಯಿದ್ವಿ. ನೋಡಿರಿ, ಇದು ತೇರು. ಬಿಸಿಲಿಗೆ ಹಾಳಾಗುತ್ತೆ ಅಂತ ಎಲ್ಲ ಗರಿಗಳಿಂದ ಮುಚ್ಚಿದ್ದಾರೆ. ನಮ್ಮ ಚಿತ್ರದುರ್ಗದಲ್ಲಿ ಅತಿ ದೊಡ್ಡ ರಥೋತ್ಸವ ಅಂತೇಳಿದರೆ ಶ್ರೀ ನಾಯಕನಹಟ್ಟಿ ತಿಪ್ಪೇರುದ್ರ ಸ್ವಾಮಿಗಳ ರಥೋತ್ಸವ ಅಂತ ನಿಮಗೆಲ್ಲ ಗೊತ್ತಿರ್ಬೋದು ಅಂತ ಅಂದ್ಕೊತೀನಿ. ತುಂಬ ಚೆನ್ನಾಗಿ ವಿಜೃಂಭಣೆಯಿಂದ ನೆರವೇರುತ್ತೆ. ಇಲ್ಲಿ ಎಲ್ಲ ಆಚಾರಗಳು, ದೇವರ ಮೂರ್ತಿಗಳು, ಪ್ರಭಾವಳಿಗಳು, ಕಳಸಗಳು ಮಾಡ್ಕೊಡೋದ್ರಲ್ಲಿ ಫೇಮಸ್ಸು. ಇಲ್ಲಿ ಚೆನ್ನಾಗಿ ಮಾಡಿಕೊಡ್ತಾರೆ. ಹಾಗೆಯೇ ನಾವು ದೇವಸ್ಥಾನದ ಒಳಮಠದ ಶ್ರೀ ಸ್ವಾಮಿ ದೇವಸ್ಥಾನದೊಳಗೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಸಮಾಧಾನವಾಗಿ ಬರೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಏನೋ ಒಂಥರ ಫೀಲ್ ಆಗುತ್ತೆ ಕಣ್ರಿ ದೇವಸ್ಥಾನದೊಳಗೆ ಹೋದರೆ. ಎಷ್ಟೇ ಮನೆಯಲ್ಲಿ ನಾವು ಅಂದ ಚಂದವಾಗಿ ಪೂಜೆ ಮಾಡಿದ್ರೂ ದೇವಸ್ಥಾನದೊಳಗೆ ಹೋಗಿ ಕೂತಾಗ ಸಿಗೋ ಸಮಾಧಾನ, ನೆಮ್ಮದಿನೇ ಬೇರೆ. ಹೇಳ್ತಾರಲ್ಲ, ತಾಯಿ ಮಡಿಲಿನ ಸುಖ ಅಂಥೇಳಿ, ಆ ಥರ ಒಂದು ಫೀಲ್ ಕೊಡುತ್ತೆ ದೇವಸ್ಥಾನದೊಳಗೆ ಕೂತ್ಕೊಂಡಿದ್ರೆ. ಏನೋ ವೈಬ್ರೇಷನ್ಸು. ಅಲ್ಲಿ ಸ್ವಾಮಿ ಫೋಟೋ ತೆಗಿಯೋದಕ್ಕೆ ಅವಕಾಶ ಇಲ್ಲ. ನಾವೊಂದು ಫೋಟೋನ ಹಾಕಿದ್ದೀವಿ ನೋಡಿರಿ, ಅದು ಒಳಮಠದ ಸ್ವಾಮಿ. ತುಂಬ ಸಮಾಧಾನವಾಗಿ ಪೂಜೆ ಮಾಡ್ತಾರೆ. ಹಾಗೆ ಅಲ್ಲಿ ಬೆಳ್ಳಿ ರಥ ಇದೆ, ಅದನ್ನು ಅಲ್ಲೇ ದೇವಸ್ಥಾನದ ಸುತ್ತನೇ ರಥವನ್ನು ಎಳೆದು ನಿಲ್ಲಿಸ್ತಾರೆ. ಹಾಗೆ ಕೆಲವೊಂದು ಫೋಟೋಗಳ್ನು ಕೂಡ ನಾವಲ್ಲಿ ತಗೊಂಡ್ವಿ. ಸ್ವಲ್ಪ ಹೊತ್ತು ಕೂತ್ಕೊಂಡು ಎಲ್ಲ ಸಮಾಧಾನವಾಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೊರಡೋಣ ಅಂಥೇಳಿ ರೆಡಿಯಾಗಿ ಹೊರಟ್ವಿ. ಹಾಗೆಯೇ ನಮ್ಮ ಮನೆಯವರು ಚಳ್ಳಕೆರೆಯಲ್ಲಿ ಯಾರನ್ನೋ ಮೀಟ್ ಮಾಡಬೇಕಾಗಿತ್ತು ಅಂದವೇ. ಹಾಗೆ ಮಾತಾಡ್ಸ್ಕೊಂಡು ಹೋಗೋಕ್ಕಾಗುತ್ತೆ ಅಂತೇಳ್ಬಿಟ್ಟು ಚಳ್ಳಕೆರೆ ಮಾರ್ಗವಾಗಿ ನಮ್ಮನ್ನು ಕರ್ಕೊಂಬಂದರು. ಆಗಲೇ ಲೇಟ್ ನೈಟ್ ಆಗಿತ್ತಾಗಲೇ 9:30 10 ಗಂಟೆ ಸುಮಾರಾಗಿತ್ತು. ಹಾಗಾಗಿ ಮನೆಗೆ ಹೋಗಿ ಮತ್ತೆ ಊಟ ತಯಾರು ಮಾಡ್ಕೊಳೋಕ್ಕೆಲ್ಲ ಲೇಟ್ ಆಗುತ್ತೆ, ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಒಂದು ಊಟಕ್ಕೆಲ್ಲ ಹೋದ್ವಿ. ಪರವಾಗಿಲ್ಲ ಅನ್ನಿಸ್ತು. ಊಟ ಮಾಡಿಕೊಂಡು ನಾವೆಲ್ಲ ಮುಗಿಸ್ಕೊಂಡು ಎಲ್ಲ ಬಂದ್ವಿ. ಇದಾಗಿತ್ತು ನಮ್ಮ ಹಿಂದಿನ ವ್ಲಾಗ್. ನಾವು 10:30 ಸುಮಾರು ಅಷ್ಟೊತ್ತಿಗೆ ನಾವು ನಮ್ಮ ಮನೆಯನ್ನು ಸೇರಿದ್ವಿ. ಬಾಯ್, ಮತ್ತೆ ಸಿಗೋಣ.